ಹಲಸಿನಕಾಯಿ ಸೀಸನ್ನು, ಮಾವಿನ ಹಣ್ಣಿನ ಸೀಸನ್ನಲ್ಲಿ ಎಲ್ಲರ ಮನೆಯಲ್ಲೂ ಹಲಸಿನ ಮೇಳ, ಮಾವಿನ ಮೇಳನೇ. ಎಲ್ಲರೂ ಕೂಡ ಮಾಮೂಲಿಯಾಗಿ ಹಲಸಿನಕಾಯಿಯಿಂದ ಚಿಪ್ಸು, ಪಲ್ಯ, ಸಾಂಬಾರು ಮಾಡ್ತಾರೆ. ಒಮ್ಮೆ ಹಲಸಿನಕಾಯಿ ನಿಪ್ಪಟ್ಟನ್ನು ಮಾಡಿ ನೋಡಿ. ನಮಸ್ತೆ, ಎಲ್ಲರನ್ನೂ ಮಾತಾಡಿಸ್ದು ಅಡುಗೆ ಆಟದಲ್ಲಿ ಇವತ್ತು ಹಲಸಿನಕಾಯಿ ನಿಪ್ಪಟ್ಟನ್ನು ಮಾಡೋಣ ಬನ್ನಿ. 15-20 ಹಲಸಿನಕಾಯಿ ಸೊಳೆಯನ್ನು ತೊಗೊಂಡಿದ್ದೀನಿ. ಇದನ್ನು ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ನಿಪ್ಪಟ್ಟನ್ನು 2 ರೀತಿ ಮಾಡ್ಬೋದು. ಹಸಿದಾಗಿ ರುಬ್ಬು ಮಾಡ್ಬೋದು, ಬೇಯಿಸ್ಕೊಂಡು ಕೂಡ ಮಾಡ್ಬೋದು. ನಾನೀಗ ಹಸಿದೇ ಮಾಡ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು. ಈಗ ಒಂದು ಬಾಣಲೆಯನ್ನು ತಗೊಳ್ಳೋಣ. ಇದಕ್ಕೆ ನಾನು 1/4 ಕಪ್ ಶೇಂಗಾವನ್ನು ಹಾಕ್ತಾಯಿದ್ದೀನಿ. ನಿಪ್ಪಟ್ಟದ ಮೇಲೆ ಶೇಂಗಾ ಬೇಕೇ ಬೇಕು, ಇಲ್ಲಾಂದರೆ ನಮಗೆ ಆಕತ್ತೆ ಶೇಂಗಾ. ನಾನಿಲ್ಲದೆ ನೀವು ಹೇಗೆ ನಿಪ್ಪಟ್ಟು ಮಾಡ್ತೀರಾ ಅಂತ. ಇದನ್ನು ನಾವೀಗ ಸ್ವಲ್ಪ ಹುರ್ಕೊಳ್ಬೇಕು. ಬಿಸಿ ಮಾಡಿದ್ರೇ ಅಲ್ವಾ ಎಲ್ಲರೂ ಸರಿಯಾಗಿ ಕೆಲಸ ಮಾಡೋದು. ಟೇಸ್ಟ್ ಬರಬೇಕು ಅಂದರೆ ಇಷ್ಟು ಹುರಿಲೇಬೇಕು. ಇದನ್ನು ಸ್ವಲ್ಪ ಆರಿದ ಮೇಲೆ ನಾವೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು ಸಿಪ್ಪೆ ತೆಗಿಬೇಕಂತಿಲ್ಲ. ಒಂದು ಸಲ ಗಿರ್ಕಿ ಹೊಡೆಸಿದ ಮೇಲೆ ಈ ರೀತಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಾದಮೇಲೆ ಒಂದು ಸಲ ಇದನ್ನು ಉಫ್ ಅಂದರೆ ಎಲ್ಲ ಹಾರೋಗಿಬಿಡತ್ತೆ. ನೋಡಿ ಹೋಗುತ್ತೆ. ಈಗ ನಾನು ಇದನ್ನು ಕ್ಲೀನ್ ಮಾಡ್ಕೋತೀನಿ. ಹಾಗೆ ಮಾಡ್ಕೊಂಡು ಆದಮೇಲೆ ಇದನ್ನು ಅದೇ ಬಾಣಲೆಗೆ ಹಾಕ್ಕೋತಾ ಇದ್ದೀನಿ. ಈಗ ಆ ಬಾಣಲೆ ಬಿಸಿ ಏನಿಲ್ಲ, ಅದಕ್ಕೆ ನಾನು ಹಾಕಿಟ್ಕೊಂಡೆ. ಈಗ ಅದೇ ಜಾರಿಗೆ ಹೆಚ್ಚಿಟ್ಕೊಂಡಿರುವಂಥ ಹಲಸಿನಕಾಯಿಯನ್ನು ಹಾಕ್ಕೊಂಡ್ಬಿಟ್ಟೆ. ಈಗ ಇದನ್ನು ಕೂಡ ರುಬ್ಕೋಬೇಕು. ಇದನ್ನು ಕೂಡ ತರಿಯಾಗಿ ರುಬ್ಕೊಳ್ಳಿ. ಚಿಕ್ಕದಾಗಿ ಇದ್ದರೆ ಅಡ್ಡಿಲ್ಲ, ಪೇಸ್ಟ್ ಆಗೋದು ಬೇಡ. ಹಾಗೆ ದೊಡ್ಡ ದೊಡ್ಡ ಪೀಸು ಕೂಡ ಇರಬಾರ್ದು. ಹಾಗೆ ಇದಕ್ಕೆ ಈಗ ರುಬ್ಕೊಂಡಿರೋದನ್ನೆಲ್ಲ ಹಾಕೋತಾ ಇದ್ದೀನಿ. ಬೇಯಿಸಿದರೆ ಮ್ಯಾಶ್ ಮಾಡ್ಕೊಳ್ಬೇಕು ಅಷ್ಟೇ, ಮತ್ತೇನಿಲ್ಲ. ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನಾನು 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. 2 ಟೀ ಸ್ಪೂನ್ ಚಿರೋಟಿ ರವವನ್ನು ಹಾಕ್ಕೋತಾ ಇದ್ದೀನಿ, ಕ್ರಿಸ್ಪಿ ಆಗಲಿಕ್ಕೆ ಅಂತ. ನಿಮಗೆ ಅಡುಗೆ ಮಾಡೋದಿಷ್ಟನಾ ತಿನ್ನೋದಿಷ್ಟನಾ ತಿಳಿಸಿ. ಈಗ ಹೆಚ್ಕೊಂಡಂಥ ಕರಿಬೇವನ್ನು ಹಾಕ್ಕೋತಾ ಇದ್ದೀನಿ. 2 ಎಸಳು ಸಾಕಾಗುತ್ತೆ ಇದಕ್ಕೆ. 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲ್ಯಾಕ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಅಚ್ಕಾರದ ಪುಡಿಯನ್ನು ಹಾಕಲ್ಲ. ಹಾಗೆ 1 ಹಸಿಮೆಣಸನ್ನು ತಗೊಂಡು ಅದನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ತಾ ಇದ್ದೀನಿ. ಇದು ಕೂಡ ಖಾರ ಮತ್ತು ಟೇಸ್ಟಿಗೆ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಕಡಿಮೆ ಬಿದ್ದರೆ ಆ್ಯಡ್ ಮಾಡೋಕ್ಕಾಗತ್ತೆ. 2 ಟೀ ಸ್ಪೂನ್ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಎಳ್ಳು ಹಾಕೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀವು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಹಾಕ್ತಾಯಿಲ್ಲ. ಹಾಗೆ 1 ಸ್ಪೂನ್ ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ. ಬೆಣ್ಣೆ ಹಾಕೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ. ಇದನ್ನೆಲ್ಲವನ್ನು ಒಮ್ಮೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಇದನ್ನು ನೀರನ್ನು ಹಾಕದೆ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಅಡುಗೆ ಆಟ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರೋರಿಗೆ, ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೊಸ ಹೊಸ ರುಚಿಗಳನ್ನು ಅಡುಗೆ ಆಟದಲ್ಲಿ ಮಾಡ್ತಾ ಇರೋಣ. ನೋಡಿ ಇಷ್ಟು ಸಾಕು ಇದು. ಈಗ ಇದಕ್ಕೆ ಬಿಸಿ ಮಾಡಿಕೊಂಡಿರುವಂಥ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಒಂದು 2-3 ಚಮಚ ಎಣ್ಣೆಯನ್ನು ತೊಗೊಂಡಿದ್ದೀನಿ ನಾನು. ಹಾಗೆ ಇದನ್ನು ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಬಿಸಿ ನೀರನ್ನು ನಾನು ತೊಗೋತಾ ಇದ್ದೀನಿ. ಬಿಸಿ ನೀರು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನಾನು. ಒಂದೇ ಸಲ ನೀರನ್ನು ಹಾಕ್ಕೊಂಡ್ರೆ ನಿಪ್ಪಟ್ಟು ಹಿಟ್ಟೋಗಿ ದೋಸೆ ಹಿಟ್ಟಾಗಿಬಿಡತ್ತೆ. ನೆನಪಿರಲಿ, ನಿಧಾನವಾಗಿ ಈ ರೀತಿ ಕಲಿಸ್ಕೊಳ್ಬೇಕು. ಅಕ್ಕಿ ಹಿಟ್ಟಲ್ವಾ, ಬೇಗ ಆರಿಕೆ ಬಂದುಬಿಡತ್ತೆ. ಅದಕ್ಕಾಗಿ ಇದನ್ನು ಎಷ್ಟು ನಾವು ಚೆನ್ನಾಗಿ ನಾದುತ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ. ಇದು ಸೀಕ್ರೆಟ್. ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ಸಾದ ನಿಪ್ಪಟ್ಟನ್ನು ಎಲ್ಲರೂ ಮಾಡಿರ್ತೀರಿ ಸಾಮಾನ್ಯವಾಗಿ. ಹಾಗೆ ಇದನ್ನು ಒಮ್ಮೆ ಟ್ರೈ ಮಾಡಿ. ಹಲಸಿನಕಾಯಿ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ. ಬೇಯಿಸಿ ಮಾಡಿದರೆ ಇನ್ನೂ ಕೂಡ ಪರಿಮಳ ಜಾಸ್ತಿ. ಅಡುಗೆ ಮಾಡಲಿಕ್ಕೆ ತುಂಬ ಜನ ಇಷ್ಟನೇ ಪಡಲ್ಲ. ಎಲ್ಲರೂ ಕೂಡ ಕಷ್ಟ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ಸುಲಭವಾದಂಥ ಅಡುಗೆಗಳನ್ನು ಮಾಡ್ತಾಯಿದ್ರೆ
ಟೇಸ್ಟಿಯಾಗಿದ್ದರೆ ಎಂಥವರಾದರೂ ಕೂಡ ಅಡುಗೆಯನ್ನು ಮಾಡ್ಬೋದು, ಅಷ್ಟು ಸುಲಭ. ಇದು ಒಂದು ಆರ್ಟ್, ಇದನ್ನು ಕೂಡ ಜಾಣ್ಮೆಯಿಂದ ಮಾಡ್ತಾ ಹೋಗಬೇಕು ಅಷ್ಟೇ. ಕಷ್ಟ ಅಂತ ಅಂದ್ಕೊಂಡು ಮಾಡಿದ್ರೆ ಖಂಡಿತ ಎಲ್ಲ ಕೆಲಸನೂ ಕಷ್ಟನೇ. ನೋಡಿ ಇಷ್ಟು ಹದ ಇರಬೇಕು, ಸರಿಯಾಗಿ ಬಂತಿವಾಗ. ನೋಡಿ ಇದನ್ನು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆಯನ್ನು ಮಾಡ್ಕೊಳ್ಳೋಣ ಇವಾಗ. ನೋಡಿ ಈ ರೀತಿ ನಾದಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ನಾವು ನಾದ್ತೀವೋ ಹಾಗೆ ಉಂಡೆ ಎಲ್ಲ ಕಟ್ಕೊಂಡು ಇಟ್ಬಿಟ್ರೆ ಮತ್ತೆ ಹಿಟ್ಟು ಆರಕ್ಕೆ ಬಂದೋಗ್ಬಿಡತ್ತೆ. ಗೆಸ್ಟ್ ಬರ್ತೇನೆ ಅಂತ ಹೇಳಿದ್ದಕ್ಕೆ ನಾನಿವತ್ತು ದಿಢೀರಾಗಿ ಸ್ವಲ್ಪ ಮಾಡಿದ್ದೀನಿ, ಬೇಗ ಆಗಿಬಿಡತ್ತೆ. ಜಾಸ್ತಿ ಇದ್ದಾಗ ಉಂಡೆ ಕಟ್ಟಿಟ್ಕೊಂಡ್ರು ಈ ರೀತಿ ನಾದಿನೇ ತಟ್ಟಬೇಕಾಗತ್ತೆ. ಒಂದು ಟೇಸ್ಟ್ ನೋಡ್ತೀನಿ ರುಚಿ ಹೇಗಿದೆ ಅಂತ ಎಲ್ಲ ಅಡುಗೆ ಮನೆಗೆ ಬಂದು ತಿಂದು ಖಾಲಿ ಮಾಡ್ತಾನೇ ಇರ್ತಾರೆ. ನೋಡಿ ಒಂದು 16 ನಿಪ್ಪಟ್ಟಾಗತ್ತೆ ಅಷ್ಟೇ ಇದರೊಳಗೆ. ಅಷ್ಟು ಹದ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಇದರದ್ದೇ ಮೆಜರ್ಮೆಂಟ್ ಇಟ್ಕೊಂಡು ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ಕವರನ್ನು ತೊಗೊಂಡಿದ್ದೀನಿ ನಾನಿವಾಗ. ನಾವು ಹಾಗೆ ಅಲ್ವಾ, ಯಾವುದನ್ನು ಬೀಸಾಕಲ್ಲ, ಎಲ್ಲದನ್ನು ಚಿನ್ನದ ಥರ ಜೋಪಾನವಾಗಿ ಎತ್ತಿಟ್ಟಿರ್ತೀವಿ. ಹಾಗೆ ಇದರ ಮೇಲೆ ಉಂಡೆಯನ್ನು ಇಟ್ಟು ಈ ರೀತಿ ಲಟ್ಟಿಸ್ಕೊಳ್ಳಿ. ಲಟ್ಟಣಿಗೆಗೂ ಹಾಗೂ ಕವರಿಗೂ ಕೂಡ ಎಣ್ಣೆಯನ್ನು ಹಚ್ಕೊಂಡಿರಬೇಕು. ಸೈಡಿಗೆಲ್ಲ ಒಡಕ್ಕೆ ಬಂದೇ ಬರುತ್ತೆ, ಯಾಕೆಂದರೆ ಹಿಟ್ಟು ತರಿ ಇರುತ್ತಲ್ಲ, ಅದಕ್ಕೆ ಲಟ್ಟಿಸ್ಕೊಂಡು ಒಂದು ಸಲ ನೀಟಾಗಿ ಅದನ್ನು ಕವರ್ ಮಾಡಿಬಿಟ್ರೆ ಏನೂ ಆಗಲ್ಲ. ಈಗ ಎಣ್ಣೆಯನ್ನು ಕಾಯ್ಲಿಕ್ಕಿಡುವ. ಎಣ್ಣೆ ಹಾಕ್ತಾಯಿದ್ದೀನಿ ಬಂಡಿಗೆ. ಹಾಗೆ ಎಣ್ಣೆ ಕಾದ ನಂತರ ಇದನ್ನು ಎಣ್ಣೆಯಲ್ಲಿ ಬಿಡೋಣ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಪರಿಮಳ ಕೂಡ ಅಷ್ಟೇ ಚೆನ್ನಾಗಿದೆ, ಸೂಪರಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡಲೇಬೇಡಿ. ನಾನು ಮಾಡ್ತಾಯಿರೋ ತಿಂಡಿಗಳೆಲ್ಲ ನೀವು ದುಡ್ಡು ಕೊಟ್ಟರು ಕೂಡ ಹೋಟೆಲಲ್ಲಿ ಸಿಗಲ್ಲ. ಅಡುಗೆ ಆಟಕ್ಕೆ ಭೇಟಿ ಕೊಡ್ತಾ ಇರಬೇಕು, ನೀವು ಮಾಡ್ಕೊಂಡು ತಿಂತಾ ಇರಬೇಕು ಅಷ್ಟೆ. ಹೀಗೆ ಎಲ್ಲವನ್ನು ನಾನೀಗ ಕರೆದುಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿರಬೇಕು, ನೆನಪಿರಲಿ. ಇಲ್ಲ ಅಂತಂದರೆ ಖಟಮ್ ಅನ್ನತ್ತೆ. ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಸಣ್ಣ ಉರಿಯಲ್ಲಿರಬೇಕು. ನೋಡಿ ಲಟ್ಟಣಿಗೆನೇ ಬೇಕಂತಿಲ್ಲ, ಈ ರೀತಿಯೂ ಕೂಡ ಡೈರೆಕ್ಟಾಗಿ ತಟ್ಕೊಂಡು ನಾವು ಇದನ್ನು ಎಣ್ಣೆಯಲ್ಲಿ ಬಿಡ್ಬೋದು. ಯಾರು ಮೊದಲು ಮಾತ್ರ ಅಡುಗೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರೋ ಅವರು ಲಟ್ಟಣಿಗೆ ಯೂಸ್ ಮಾಡಲಿ ಅಂತ ಹೇಳಿ ಅದರಲ್ಲೂ ತೋರಿಸಿಕೊಟ್ಟೆ ನಾನು. ನೋಡಿ ಕರೆದಿರೋದನ್ನೆಲ್ಲ ಎಣ್ಣೆ ಸೋಸಲಿಕ್ಕೆ ಅಂತ ಹೀಗೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಹೀಗೆ ಹೊಸ ರುಚಿಗಳನ್ನು ಅಡುಗೆ ಆಟದಲ್ಲಿ ಮಾಡ್ತಾ ಇರೋಣ, ತಿಂತಾ ಇರೋಣ. ಮತ್ತೊಮ್ಮೆ ಭೇಟಿಯಾಗೋಣ. ನೀವು ಹಲಸಿನಕಾಯಿ ನಿಪ್ಪಟ್ಟನ್ನು ಮಾಡಿ ಹೇಗಾಗಿತ್ತು ಅಂತ ನನಗೂ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಲೇಬೇಡಿ. ಕಮೆಂಟ್ ಮಾಡಿ. ನಾನು ಕಲಿಯೋದು ತುಂಬ ಇದೆ. ನೋಡೋಕ್ಕೆ ಮಾತ್ರ ಸೂಪರಲ್ಲ, ಕಲರು ಕೂಡ ಸೂಪರಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಅಡುಗೆ ಆಟ ಇದು ಮನೆಯೂಟದ ಸಂಭ್ರಮ. ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು. ಸೂಪರಾಗಿದೆ, ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡಲೇಬೇಡಿ.